ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷುಲ್ಲಕ ಕಾರಣಕ್ಕೆ ಅಣ್ಣನನ್ನೇ ತಮ್ಮ ಕೊಂದಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕರಡಿಗುಡ್ಡದಲ್ಲಿ ನಡೆದಿರುವಂತಹ ಘಟನೆ ಇದು. ಹೌದು, ಮನೆಯ ದಾರಿ ವಿಚಾರಕ್ಕೆ ಸಹೋದರರ ನಡುವೆ ಉಂಟಾಗಿರುವಂಥ ಜಗಳ ಇದು. ಕ್ಷುಲ್ಲಕ ಕಾರಣಕ್ಕೆ ಅಣ್ಣನನ್ನೇ ಕೊಂದು ಬಿಟ್ಟಿದ್ದಾನೆ ತಮ್ಮ. ಧಾರವಾಡದ ಕರಡಿಗುಡ್ಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಣ್ಣ ಮಲ್ಲಯ್ಯ ಚಿಕ್ಕಮಠ ಚಾಕುವಿನಿಂದ ಹಲ್ಲೆ. ಶ್ರೀಕಾಂತ್ ಚಿಕ್ಕಮಠ ಚಾಕು ಕಸಿದು ಪ್ರತಿ ಹಲ್ಲೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಬಹಳ ದೊಡ್ಡ ಕಾದಾಟವೇ ನಡೆದು ಹೋಗಿದೆ. ಜಗಳದ ಸಂದರ್ಭದಲ್ಲಿ ಅಣ್ಣ ಮಲ್ಲಯ್ಯ ಚಿಕ್ಕಮಠ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ರೊಚ್ಚಿಗೆದ್ದ ತಮ್ಮ ಶ್ರೀಕಾಂತ್ ಚಾಕು ಕಸಿದುಕೊಂಡು ಪ್ರತಿ ಹಲ್ಲೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣ ಸಾವಿಗೀಡಾಗಿದ್ದಾರೆ. ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗಿದೆ ಆ ಸಂದರ್ಭದಲ್ಲಿ, ಆದರೆ ಫಲಕಾರಿಯಾಗಿಲ್ಲ, ಸಾವಿಗೀಡಾಗಿದ್ದಾರೆ. ಘಟನೆ ಬಳಿಕ ಆರೋಪಿತ ತಮ್ಮ ಶ್ರೀಕಾಂತ್ ಪರಾರಿ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಸ್ಥಳಕ್ಕೆ ಎಸ್ಪಿ ಗುಂಜನಾರಿಯ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಟ್ ಇಲ್ಲಿ ಗಮನಿಸಬಹುದು, ಈ ಪ್ರಕರಣದಲ್ಲಿ ಕಾರಣವೇ ಅಲ್ಲದ ಕಾರಣಕ್ಕೆ ಒಂದು ಹತ್ಯೆ ನಡೆದೋಗಿದೆ. ಹುಡ್ತಾ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತಾರಲ್ಲ, ಅದು ಈ ಮನೆ ವಿಚಾರದಲ್ಲಿ ನಿಜವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮನೆಯ ದಾರಿಯ ವಿಚಾರಕ್ಕೆ ಸಹೋದರರ ನಡುವೆ ಉಂಟಾದಂತಹ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ. ಹಾಗಾದರೆ ಅಣ್ಣ ಮಲ್ಲಯ್ಯ ಚಿಕ್ಕಮಠ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ, ತಮ್ಮನ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ದಾರಿ ವಿಚಾರಕ್ಕೆ ಗಲಾಟೆ ಆಯಿತು, ಇದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ, ಅಥವಾ ಈ ಅಣ್ಣ ತಮ್ಮದಿರು ಊರು ದೊಡ್ಡವ್ರ ಹತ್ರನೋ ಮನೆಯವರ ದೊಡ್ಡವ್ರ ಹತ್ರನೋ ಚರ್ಚೆನೇ ಮಾಡಲಿಲ್ವಾ, ಏಕಾಏಕಿ ಗಲಾಟೆ ನಡೆದು ಹೋಯ್ತಾ, ಈ ಗಲಾಟೆಗೆ ಮೂಲ ಕಾರಣ ಏನು, ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಅದೇನೇ ಇದ್ದರೂ ಕೂಡ ನೋಡಿ, ಒಂದು ವ್ಯಕ್ತಿಯ ಸಾವಿನ ಮೂಲಕ ಈ ಪ್ರಕರಣ ಈ ರೀತಿ ಅಂತ್ಯ ಕಂಡಿದೆ.